ಸ್ವಾಗತ. ನಾನು ರಮ್ಯಾ. ತುಮಕೂರು ಹೊರವಲಯದ ಅಜ್ಜಪ್ಪನಹಳ್ಳಿಯಲ್ಲಿ ಅರೆ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಬ್ರಹ್ಮ ರಥೋತ್ಸವಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ತುಮಕೂರು ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಭಕ್ತಾದಿಗಳ ಮಹಾಪುರವೇ ಹರಿದು ಬಂದಿತ್ತು. ಬ್ರಹ್ಮ ರಥೋತ್ಸವ ಪ್ರಯುಕ್ತ ಅರೆ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಗೆ ಬೆಳಗಿನಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಮಧ್ಯಾಹ್ನ 1 ಗಂಟೆಗೆ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಹೂವಿನಿಂದ ಅಲಂಕರಿಸಲಾಗಿದ್ದ ರಥದಲ್ಲಿ ಕೂರಿಸಿ ಆನಂತರ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ತೇರನ್ನ ಎಳೆಯಲಾಯಿತು. ಈ ವೇಳೆ ಭಕ್ತಾದಿಗಳು ಬಾಳೆಹಣ್ಣು ದವನವನ್ನ ರಥೋತ್ಸವದ ಮೇಲೆ ಎಸೆಯುವ ಹರಕೆಯನ್ನ ತೀರಿಸಿದ್ರು. ಕಳೆದ 40 ವರ್ಷಗಳಿಂದ ಸ್ವಾಮಿಯ ರಥೋತ್ಸವವು ಅದ್ದೂರಿಯಿಂದ ನಡೆದಿದ್ದು ವರ್ಷವೂ ಭಕ್ತಾದಿಗಳ ಸಂಖ್ಯೆ ಏರುತ್ತಲೇ ಇದೆ ಎಂದು ಆಗಮಿಕರಾದ ಅಂಜನವರು ಹೇಳಿದ್ರು. ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಬ್ರಾಹ್ಮಣ ಸಮುದಾಯದವರು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ರು. ಭಕ್ತಾದಿಗಳ ಅಜ್ಜಪ್ಪನಹಳ್ಳಿ ಬ್ರಾಹ್ಮಣ ಸಂತರ್ಪಣಾ ಸಮಿತಿ ಅಂತಕ್ಕಂಥದ್ದು ನಮ್ಮ ಎಲ್ಲ ಹಿರಿಯರ ಮತ್ತು ಭಗವಂತನಾಗಿರ್ತಕ್ಕಂಥ ಅರೆ ಆಂಜನೇಯ ಸ್ವಾಮಿಯ ಮತ್ತು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಸಪರಿವಾರಗಳಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ, ರಾಮಚಂದ್ರ ಸ್ವಾಮಿ, ಶರಮೂರ್ತಿ, ಸ್ಥಿರಮೂರ್ತಿ, ಅದೇ ರೀತಿಯಾಗಿ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂತಹ ಕಂಬದ ನರಸಿಂಹಸ್ವಾಮಿ ಇವರೆಲ್ಲ ಅನುಗ್ರಹದಿಂದ ಇವತ್ತಿಗೆ ಸರಿಯಾಗಿ 35 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಅಡೆತಡೆಗಳಿಲ್ಲದೆ ಕೊರೋನಾ ಕಾಲದಲ್ಲಿ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಆಗಿರ್ಬೋದು. ಆದಾಗ್ಯೂ ಕೂಡ ಭಗವಂತನ ಅನುಗ್ರಹದಿಂದ ಎಲ್ಲ ಭಕ್ತ ಜನಗಳಲ್ಲಿ ಪ್ರೇರೇಪಣೆಯನ್ನು ಮಾಡಿ ಆ ಭಗವಂತನಾಗಿರ್ತಕ್ಕಂಥ ಅರೆ ಆಂಜನೇಯ ಸ್ವಾಮಿ ಪ್ರತಿ ವರ್ಷವೂ ಕೂಡ ಕನಿಷ್ಠ ಅಂದರೆ 150ರಿಂದ 200 ಜನರು ಮಿನಿಮಮ್ಮು ಬ್ರಾಹ್ಮಣರು ಬಂದು ಇಲ್ಲಿ ಸಂತರ್ಪಣೆಯಲ್ಲಿ ಭೋಜನವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಇಡೀ ಸಂಘದ ಪರವಾಗಿ ಆತ್ಮಸಂತೋಷದಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕು ಅಂತಕ್ಕಂಥ ಅಪೇಕ್ಷೆ ನಮಗಿದೆ. ಏನೋ ಬಿಸಿಲಿನ ಜಳ ಈ ವರ್ಷ 35-36 ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ಜನಗಳು ಬರೋದ್ರಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತ ಅಂದ್ಕೊಡ್ತೀನಿ. ಆದಾಗ್ಯೂ ಕೂಡ ಬಹಳಷ್ಟು ಜನ ಬಂದಿದ್ದಾರೆ. ಇಂಥವ್ರು ಕೂಡ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಈ ಒಂದು ವಾಕ್ಯದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಈ ಮಾಧ್ಯಮದಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಜನದ ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಕುಟುಂಬ ವರ್ಗದವರನ್ನ, ನಿಮ್ಮ ಸ್ನೇಹಿತರನ್ನ, ಇಷ್ಟಮಿತ್ರರನ್ನ, ಬಂಧುಗಳನ್ನು ಕರ್ಕೊಂಡು ಬಂದು ಭಗವಂತನ ಈ ಶ್ರೀ ಪ್ರಸಾದವನ್ನು ಸ್ವೀಕರಿಸಿ ಕೃತಕೃತರಾಗಿ ಭಗವಂತ ಅರೆ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮೆಲ್ಲರ ಆತ್ಮೀಯ ಮಿತ್ರರ ಪರವಾಗಿ ನಿಮ್ಮನ್ನು ಕಳ್ಕೊಳ್ತಾ ಇದ್ದೀನಿ. ಆಂಜನೇಯ ಸ್ವಾಮಿ ಪಾದ ಗೋವಿಂದ. ಸರ್, ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಆನಂದ ಮೂರ್ತಿ ಅಂತ ಹೆಸರು, ಆದರೆ ಅಡ್ಡ ಹೆಸರು ನನ್ನ ಹೆಸರು ಅಂಜಣ್ಣ ಜೋಯಿಸ್ ಅಂತ ಹೇಳಿ. ಈ ಭಗವಂತನ ಆಂಜನೇಯ ಸ್ವಾಮಿಯ ಕೃಪೆಯಿಂದನೇ ನನಗೆ ಈ ಅಂಜಣ್ಣ ಅಂತ ಹೇಳಿ ಹೆಸರು ಬಂದಿರೋದು. ಇಡೀ ಚಿಕ್ಕಪೇಟೆ ನನ್ನ ಅಂಜಣ್ಣ ಅಂದರೆ ನಾನು ಫೇಮಸ್ಸು. ಅಫಿಷಿಯಲ್ ನೇಮ್ ಆನಂದ ಮೂರ್ತಿ ಇರ್ಬೋದು, ಆದರೆ ನನ್ನ ಹೆಸರು ಅಂಜಣ್ಣ ಜೋಯಿಸ್ ಅಂತ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟಿದ್ದು ರೋಗಿಗಳಿಗೆ ಮೊಬೈಲ್ ಟಾರ್ಚ್ ಅನ್ನು ಹಿಡಿದು ಚಿಕಿತ್ಸೆ ಕೊಡುತ್ತಿದ್ದ ಘಟನೆ ನಡೆದಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟಿದ್ದು ವಿಷ ಕುಡಿದು ಬಂದಿದ್ದ ರೋಗಿಗೆ ಮೊಬೈಲ್ ಟಾರ್ಚ್ ಹಿಡಿದು ಚಿಕಿತ್ಸೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಐಸಿಯುವಿನಲ್ಲೂ ಕರೆಂಟ್ ಕೈಕೊಟ್ಟಿದ್ದು ರೋಗಿಗಳು ಶಾಕ್ ಆಗಿದ್ರು. 20 ನಿಮಿಷಗಳ ಕಾಲ ವಿದ್ಯುತ್ ಕಡಿತ ಹಿನ್ನೆಲೆ ವೈದ್ಯರು ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. 20 ನಿಮಿಷಗಳ ಬಳಿಕ ವಿದ್ಯುತ್ ಪೂರೈಕೆ ಮಾಡಲಾಗಿದ್ದು ರೋಗಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕಿಯೊಬ್ಬರ ಕೋಲೇಟಿನಿಂದ ವಿದ್ಯಾರ್ಥಿಯೊಬ್ಬ ಕಣ್ಣು ಕಳೆದುಕೊಂಡಿರುವ ಘಟನೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಲು ಮೀನಾಮೇಷ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಪೊಲೀಸ್ ಠಾಣೆ ಮುಂಭಾಗ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ. ತಾಲೂಕಿನ ಯಗವಕೋಟೆ ಗ್ರಾಮದ ಅಂಜಲಿ ನಟರಾಜ್ ಅವರ ಮಗ ಯಶವಂತ್ ಪಾಠ ಕೇಳುವ ವೇಳೆ ಶಿಕ್ಷಕಿ ಸರಸ್ವತಮ್ಮ ಕೋಲಿನಿಂದ ಹೊಡೆದಿದ್ದು ಇದರಿಂದ ಬಲಭಾಗದ ಕಣ್ಣನ್ನ ಕಳೆದುಕೊಂಡಿದ್ದಾನೆ. ಇದೇ ವಿಚಾರವಾಗಿ ಪೋಷಕರು ಬಟ್ಲಹಳ್ಳಿ ಪೊಲೀಸ್ ಠಾಣೆಯನ್ನ ದೂರು ನೀಡಲು ಮುಂದಾದಾಗ ದೂರನ್ನ ಸ್ವೀಕರಿಸಿಲ್ಲ ಅಂತ ಪೋಷಕರು ಆರೋಪ ಮಾಡಿದ್ದು ಕ್ಷೇತ್ರದ ಮಾಜಿ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿ ಅವರು ಶಿಕ್ಷಕಿಯ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಮುಂಭಾಗ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ. ಮಾಜಿ ಶಾಸಕ
ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಅವರ ನೂರಾರು ಬೆಂಬಲಿಗರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಡೀತೀರ ನೀವು? ಯಾಕೆ ಏನಾಗಿತ್ತು ನಿಮ್ಗೆ? ಏನಾಗಿತ್ತು? ಗುಂತೂರು ಗಡ್ಡ ವಿಚಾರದಲ್ಲಿ ಅಲ್ಲ, ಗುಂತೂರು ಗಡ್ಡ ವಿಚಾರದಲ್ಲಿ 8 ಸ್ಟಿಚಿಂಗ್ ಆಗಿದೆ. ನೀವು FIR ಹಾಕ್ಲಿಲ್ಲ. SP ಅವ್ರಿಗೆ ಹೇಳಿದ ಮೇಲೆ ನೀವು FIR ಹಾಕ್ತೀರಾ? SP ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು 12 ಗಂಟೆ ಆದ್ಮೇಲೆ FIR ಹಾಕಿರೋದು. 10 ನಿಮಿಷದಲ್ಲಿ SP ಅವ್ರಿಗೆ ಮಾಡಿದ್ದು, 8 ಗಂಟೆ 11 ನಿಮಿಷಕ್ಕೆ IG ಅವ್ರು ಮಾಡಿದೆ. ಚಿನ್ನ ದರೋಡೆ ಕೇಸ್ನಲ್ಲಿ ಕೋಲಾರದ ಕೆಜಿಎಫ್ ನಗರಸಭೆಯ ಕಾಂಗ್ರೆಸ್ ನಗರಸಭೆ ಸದಸ್ಯ ಲಾಕ್ ಆಗಿದ್ದಾರೆ. ಆಂಧ್ರದ ವಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆಯನ್ನ ನಡೆಸಿ ಕೋಟಿ ಬೆಲೆ ಬಾಳುವ ಚಿನ್ನ ಎಗರಿಸಿದ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಮಿಲನ್ ಕಲೆಕ್ಷನ್ ಸೆಂಟರ್ನ ವ್ಯಾಪಾರಿಯಾದ ದೀಪಕ್ ಜೈನ್ ಅವರ ಪುತ್ರ ಚೇತನ್ ಕುಮಾರ್ ಕಳೆದ ಗುರುವಾರ ಚೆನ್ನೈಯಿಂದ ಸುಮಾರು 2.75 ಕೋಟಿ ಬೆಲೆ ಬಾಳುವ 3.5 ಕೆಜಿ ಚಿನ್ನಾಭರಣಗಳನ್ನು ಸಾಗಿಸ್ತಾ ಇದ್ರು. ಆದರೆ ಕಾರು ಆಂಧ್ರದಿಂದ ತಮಿಳುನಾಡಿನ ಗಡಿಗೆ ಹೋಗುವ ನಾಯಕನೇರಿ ಘಾಟ್ ಬಳಿ ರಾತ್ರಿ 9:30 ಸಮಯದಲ್ಲಿ ಕಾರನ್ನು ಅಡ್ಡಗಟ್ಟಿದ 4 ಮುಸುಕುಧಾರಿಗಳು ಕಾರ್ನಲ್ಲಿದ್ದವರಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಚಿನ್ನ ಮತ್ತು ಆಭರಣವನ್ನು ದೋಚಿದ್ರು. ಇನ್ನು ಈ ಸಂಬಂಧ ಚಿನ್ನ ಕಳೆದುಕೊಂಡ ಚೇತನ್ ಜೈನ್ ಆಂಧ್ರದ ವಿಕೋಟ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಚಿತ್ತೂರು ಜಿಲ್ಲೆ SP ಮಣಿಕಂಠ ದುಷ್ಕರ್ಮಿಗಳ ಪತ್ತೆಗೆ ವಿಶೇಷ ತಂಡವೊಂದನ್ನು ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ದರೋಡೆ ಪ್ರಕರಣದಲ್ಲಿ ಕೆಜಿಎಫ್ ನಗರದ ಕಾಂಗ್ರೆಸ್ ಕೌನ್ಸಿಲರ್ ಜಯಪಾಲ್, ಕಾರು ಚಾಲಕ ಮುಕ್ರಂ ಹಾಗೂ ಕೆಜಿಎಫ್ ನಿವಾಸಿಗಳಾದ ಬಾಬು, ಷಣ್ಮುಗಂ ಎಂಬ 4 ಬಂಧಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ 11 ಮಂದಿ ವಿರುದ್ಧ ವಿಚಾರಣೆ ನಂತರ ದೂರು ದಾಖಲಾಗಿದೆ. ತನಿಖಾ ತಂಡ CCTV ಮತ್ತು ಮೊಬೈಲ್ ಸಂಭಾಷಣೆಯನ್ನ ಆಧರಿಸಿ ತನಿಖೆಯನ್ನು ನಡೆಸಿದಾಗ ಕೆಜಿಎಫ್ ನಗರದ 7ನೇ ವಾರ್ಡ್ನ ಕಾಂಗ್ರೆಸ್ ನಗರಸಭೆ ಸದಸ್ಯ ಜಯಪಾಲ್ ಪ್ರಕರಣದಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ. ಒಟ್ನಲ್ಲಿ ಚಿನ್ನ ಕದಿಯಲು ಹೊಂಚು ಹಾಕಿದ ಕೆಜಿಎಫ್ನ ಕಾಂಗ್ರೆಸ್ ಮುಖಂಡ ಜೈಪಾಲ್ ವ್ಯಾಪಾರಿಯ ಕಾರು ಚಾಲಕನ ಸಹಾಯದಿಂದ ನಡೆಸಿದ ದರೋಡೆ ಪ್ರಕರಣ ಬಯಲಿಗೆ ಬಂದಿದ್ದು, ಸಮಾಜದಲ್ಲಿ ಜನಪ್ರತಿನಿಧಿಯಾಗಿದ್ದುಕೊಂಡು ನಾಗರಿಕ ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಮುಖಂಡ ಇದೀಗ ಚಿನ್ನ ಕದಿಯಲು ಹೋಗಿ ಜೈಲು ಪಾಲಾಗಿದ್ದಾನೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೊರಟಗೆರೆ ತಾಲೂಕಿನ ದೊಡ್ಡಪಾಲನಹಳ್ಳಿ ಗ್ರಾಮದ ಶ್ರೀ ಕುಮಾರರಾಮ ಹಾಗೂ ಶ್ರೀ ಹುಲಿರಾಮ ದೇವರ ಜಾತ್ರಾ ಮಹೋತ್ಸವ ಇದೇ ತಿಂಗಳ 10ರಂದು ನಡೆಯಲಿದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ತಾಲೂಕಿನ ಕೋಳಾಲ ಹೋಬಳಿಯ ದೊಡ್ಡಪಾಲನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಕುಮಾರರಾಮ ಹಾಗೂ ಶ್ರೀ ಹುಲಿರಾಮ ದೇವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದ್ದು, ಈ ವರ್ಷ ಕೂಡ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಆಚರಣೆ ಮಾಡಲು ದೇವಸ್ಥಾನ ಆಡಳಿತ ಮಂಡಳಿ ನಿರ್ಧರಿಸಿದೆ. ಇನ್ನು ಇದೇ ತಿಂಗಳ 10ರಿಂದ 20ನೇ ತಾರೀಕಿನವರೆಗೂ ಜಾತ್ರೆ ನಡೆಯಲಿದ್ದು, ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಆರತಿ ಹಾಗೂ ಜಾಗಾರ ಸೇರಿದಂತೆ ದಿನಾಂಕ 15ರಿಂದ ಶ್ರೀ ಕುಮಾರರಾಮ ದೇವರ ರಥೋತ್ಸವ ಜರುಗಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸಿದ್ದಾರೆ. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಮಾನ್ವಿ ಪಟ್ಟಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡ ಕಾಮಗಾರಿಗೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಮ್ಮ ಅವಧಿಯಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ನೀಡುವ ಮೂಲಕ ಈ ಭಾಗದ ಶೈಕ್ಷಣಿಕ ಬಲವರ್ಧನೆಗಾಗಿ ಪ್ರಯತ್ನಿಸಿದ್ದೇವೆ. ನೂತನ ವಸತಿ ನಿಲಯದ ಕಟ್ಟಡವನ್ನು ಉತ್ತಮ ಗುಣಮಟ್ಟದೊಂದಿಗೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಪರಿಷತ್ತಿನ ಸಭಾನಾಯಕರಾದ ಶ್ರೀ NS ಬೋಸರಾಜು ಅವರು ಸೂಚಿಸಿದರು. ಹಾಗೆ ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದ ಬಾಶುಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣ ಹಾಗೂ ಗ್ರಂಥಾಲಯ ಕೊಠಡಿಗಳ ಕಟ್ಟಡಕ್ಕೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರುವಂತಹ ಬೋಸರಾಜು ಹಾಗೂ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಸಾಹುಕಾರ್ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಆದಷ್ಟು ಶೀಘ್ರದಲ್ಲೇ ಕಾಮಗಾರಿಯನ್ನು ಪ್ರಾರಂಭಿಸಿ ಕಳಪೆ ಮಟ್ಟ ಕಂಡುಬಂದರೆ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಲಾಗುವುದು ಅಂತ ತಿಳಿಸಿದರು. ಇನ್ನು ಕಾಂಗ್ರೆಸ್ ಮುಖಂಡರಾದ ಶರಣಯ್ಯ ನಾಯಕ, ಕೆ ಶಾಂತಪ್ಪ, ಅಮರೇಗೌಡ ಹಂಚಿನಾಳ, ಬಿಕೆ ಅಮರೇಶಪ್ಪ, ಅಬ್ದುಲ್ ಗಫೂರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಮೂಲ ಜಾತಿಯನ್ನು ನಮೂದಿಸುವ ಕುರಿತು ಜನಜಾಗೃತಿ ಮಾಡುವ ಬಗ್ಗೆ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು.
ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಮಾಜದ ಮುಖಂಡರಾದ ತಿಪ್ಪಣ್ಣ ಬಾಗಲವಾಡ ಮಾತನಾಡಿ, ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಿತು. ಸದರಿ ಆಯೋಗ ಇದೇ ಏಪ್ರಿಲ್ 6-4-2025 ರಿಂದ 26-4-2025 ರವರೆಗೂ ಮನೆ ಮನೆಗೆ ಭೇಟಿ ನೀಡಿ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡಲಾಗುತ್ತೆ. ಅದಕ್ಕಾಗಿ ಸಂಪೂರ್ಣ ಸಹಕಾರ ಹಾಗೂ ನಿಖರವಾದ ಮಾಹಿತಿಯನ್ನು ನೀಡಬೇಕಾಗಿರುತ್ತೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಶಾಲೆಗೆ ದಾಖಲೆ ಮಾಡುವಾಗ ಶಿಕ್ಷಕರು ಹರಿಜನ ಅಂತ ಜಾತಿ ನಮೂದಿಸಿರ್ತಾರೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಶಿವರಾಜ್ ಉಮಳಿ ಹೊಸರು, ಈಶಪ್ಪ ವಕೀಲರು, ನರಸಪ್ಪ ಜುಕೋರು, ಹನುಮಂತ ಸಿಕಲ್, ಕಾಶಿನಾಥ್, ಲಕ್ಷ್ಮಣ್ ಜಾನೇಕಲ್ ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಎಲ್ಲ ನನ್ನ ಟಿವಿ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ 30 ವರ್ಷಗಳಿಂದ ಒಳ ಮೀಸಲಾತಿ ಚರ್ಚೆಯಲ್ಲಿದ್ದು, ಕೊನೆಯದಾಗಿ ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ಆದ ನಂತರ ಸರ್ಕಾರ ಮತ್ತು ದತ್ತಾಂಶವನ್ನು ಅಂಕಸಂಖ್ಯೆಗಳನ್ನು ಲೆಕ್ಕ ಹಾಕಿ ಇವತ್ತು ಆ ಜಾತಿ 102 ಜಾತಿ ಸಮಾಜದ ಜನಸಂಖ್ಯೆಯನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ಇವತ್ತು ಕರ್ನಾಟಕ ಸರ್ಕಾರ ಏನು ಆದೇಶ ಮಾಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ, ನಮ್ಮ ಸ್ನೇಹಿತರು ಹೇಳಿದಂತೆ ಈಗಾಗಲೇ ರಾಜ್ಯಾದ್ಯಂತ ನಾವು ಛಲವಾದಿಗಳು ಮತ್ತು ನಮ್ಮ ಜಿಲ್ಲೆದ ರಾಯಚೂರು ಜಿಲ್ಲೆದ ಛಲವಾದಿಗಳು ಈಗಾಗಲೇ ಸುಮಾರು 18 ಉಪಜಾತಿಗಳಿವೆ. ನಮ್ಮ ರಾಜ್ಯದಲ್ಲಿ 18 ಉಪಜಾತಿಯಲ್ಲಿ ಗೊಂದಲ ಬೇಡ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೇಗಾರ, ಮಾಲ, ವಲಿಯ ಅನ್ನತಕ್ಕಂಥ ಪದಗಳಿದೆ. ಅದರ ಮುಂದಾಗಿ ಯಾವುದೇ ಒಂದು ದಾಸರಿರ್ಬೋದು, ದಾಸರು ಬರ್ತಾರೆ, ಚನ್ನದಾಸರಾಗಿರ್ಬೋದು, ಮಾಲಾದಾಸರಾಗಿರ್ಬೋದು, ಇವತ್ತು ಎಲ್ಲ ದಾಸರು ಸಹ ಇವತ್ತು ಮಾಲಾ ಸರ್ಟಿಫಿಕೇಟ್ ಇದ್ದಾವೆ ಎಲ್ಲರಿಗೂ. ನಾವು ಅವರಲ್ಲೇ ನಮ್ಮ ಸಮಾಜ ಜನಾಂಗದಲ್ಲಿ ಕೇಳೋದು ಇಷ್ಟು ಜಾತಿ ಸಮಾಜದಲ್ಲಿ ನಿಮ್ಮ ಜಾತಿ ಬರೆಸೋದು ಪರವಾಗಿಲ್ಲ, ಅದ್ರ ಮುಂದುಗಡೆ ಇವತ್ತು ನಾವು ಬಲಗೈ ಕಾಲಮ್ ಅಂತ ಇದೆ, ಅದರಲ್ಲಿ ಬಲಗೈ ಅಂತ ಬರೆಸಿದ್ರೆ ನಮ್ಮ ಜನಸಂಖ್ಯೆ ಒಂದು ಕಡೆ ಬರ್ತದನ್ನಂತ ಒಂದು ಉದ್ದೇಶದಿಂದ ಇವತ್ತು ನಾವು ಎಲ್ಲ ಸ್ನೇಹಿತರು ಸೇರಿಕೊಂಡು ಇವತ್ತು ಮಾನ್ವಿ ತಾಲೂಕು ಬಲಗೈ ಸಮಾಜದವರು ನಾವು ಒಂದು ಕಡೆ ಸೇರಿ ಇವತ್ತು ಟಿವಿ ಮಾಧ್ಯಮದ ಮುಖಾಂತರ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.